ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರನ್ನ ಪಾಟಿ ಸವಾಲಿಗೆ ಒಳಪಡಿಸೋಕೆ ನಿರಾಕರಿಸಲಾಗಿದೆ ಅನ್ನೋದು ಸದ್ಯ ಇದನ್ನು ಆಕ್ಷೇಪಿಸಿ ಪ್ರಾಸಿಕ್ಯೂಷನ್ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಿಸಿದಂತೆ ಆರೋಪಿಗಳಾದ ಪವಿತ್ರ ಗೌಡ ಮತ್ತು ದರ್ಶನ್ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಹೈಕೋರ್ಟ್. ನೋಡಿ, ದರ್ಶನ್ ಅಂಡ್ ಗ್ಯಾಂಗ್ನಿಂದ ಸದ್ಯ ರೇಣುಕಾಸ್ವಾಮಿ ಹತ್ಯೆ ಏನಾಗಿತ್ತು 2 ವರ್ಷದ ಹಿಂದೆ, ಈಗ ಪವಿತ್ರ ಗೌಡ ದರ್ಶನ್ ಸೇರಿ 17 ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಏನಿದೆ ಆ ನೋಟಿಸ್ನಲ್ಲಿ? 17 ಆರೋಪಿಗಳಿಗೆ ಸದ್ಯ ರಾಜ್ಯ ಹೈಕೋರ್ಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ರೇಣುಕಾಸ್ವಾಮಿ ತಾಯಿ ಪಾಟಿ ಸವಾಲಿಗೆ ಅವಕಾಶವನ್ನ ಕೋರಿ ಅರ್ಜಿಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ನೋಡಿ, ಇದು ಜನವರಿಯಲ್ಲೇ 57ನೇ CCH ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಮನವಿಯನ್ನು ಕೂಡ ಮಾಡಿತ್ತು. ಪ್ರತಿಕೂಲ ಸಾಕ್ಷಿ ಅಂತ ಹೇಳಿಬಿಟ್ಟು ಪರಿಗಣಿಸಿ ಪಾಟಿ ಸವಾಲಿಗೂ ಈಗ ರೇಣುಕಾಸ್ವಾಮಿ ಅವರ ತಾಯಿ ಅರ್ಜಿಯನ್ನು ಕೋರಿದ್ರು. ಹಾಗಾಗಿ ಪವಿತ್ರ ಗೌಡ ಸೇರಿ ಈಗ 17 ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ನೋಡಿ, ಈಗ ಇದು ಪ್ರಾಸಿಕ್ಯೂಷನ್ ಏನು ಸಲ್ಲಿಸಿದೆಯಲ್ಲ ಕ್ರಿಮಿನಲ್ ಅರ್ಜಿಯನ್ನ, ಅವರು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಏಕಸದಸ್ಯ ನ್ಯಾಯಪೀಠದಿಂದ ಮಂಗಳವಾರ ಈ ವಿಚಾರಣೆ ನಡೆಸಿರುವಂಥದ್ದು. ಈ ವಿಚಾರಣೆ ವೇಳೆ ಈ ಪ್ರಕರಣದ ವಿಶೇಷ ಪ್ರಾಸಿಕ್ಯೂಟರ್ ಪಿ ಪ್ರಸನ್ನಕುಮಾರ್ ಏನಿದ್ದಾರೆ, ಅವರು ಭಾರತೀಯ ಸಾಕ್ಷ್ಯ ಅಧಿನಿಯಮ 1872ರ ಕಲಂ 154ರ ಅನುಸಾರ ಈ ಪ್ರಕರಣವನ್ನು ಪ್ರಾಸಿಕ್ಯೂಷನ್ ಕರೆಸಿದಂತಹ ಸಾಕ್ಷಿ ಅಂದ್ರೆ ರತ್ನಪ್ರಭಾ, ರೇಣುಕಾಸ್ವಾಮಿ ಅವರ ತಾಯಿ, ಇವರು ನ್ಯಾಯಾಲಯದ ಮುಂದೆ ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿ ಹೇಳಿಕೆ ಕೊಡ್ತಾರೆ. ನೋಡಿ, ಈ ಹಿಂದೆ ದರ್ಶನ್ ಅವರ ಕೇಸ್ ಇದ್ದಂತಹ ಟೈಮಲ್ಲಿ ಎಲ್ಲ 17 ಆರೋಪಿಗಳನ್ನು ಕೂಡ ವಿಚಾರಣೆ ನಡೆಸಿ ಬಳಿಕ ರೇಣುಕಾಸ್ವಾಮಿ ತಾಯಿ, ಹೆಂಡತಿ, ಅಪ್ಪ ಎಲ್ಲರನ್ನು ಕೂಡ ವಿಚಾರಣೆ ಕರೆಸ್ತಾರೆ. ಆ ಸಂದರ್ಭದಲ್ಲಿ ರತ್ನಪ್ರಭಾ, ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಇವರು ರೇಣುಕಾಸ್ವಾಮಿ ತಾಯಿ. ಈಕೆ ಆದಂಥ ವಿಚಾರಗಳನ್ನು ಬಿಟ್ಟು ಇಲ್ಲಿ ದರ್ಶನ್ ಪರವಾಗಿ ಒಂದೆರಡು ಪ್ರಶ್ನೆಗೆ ಬ್ಯಾಟ್ ಬೀಸಿಬಿಡ್ತಾರೆ. ಹಾಗಾಗಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ದೊಡ್ಡ ತಲೆನೋವಾಗಿರೋದು. ಹಾಗಾಗಿ ಈ ಕೇಸ್ ಮತ್ತೆ ತಿರುಸ್ತಾ ಇದೆ, ಮತ್ತೆ ಇದು ದರ್ಶನ್ ಅವರಿಗೆ ಬಹಳಷ್ಟು ಹಿನ್ನಡೆ ಆಗ್ತಾ ಇರೋದು. ಹೀಗಾಗಿ ಈಗ ಸದ್ಯ ತನ್ನ ಹೇಳಿಕೆಯಿಂದ ಹಿಂದೆ ಸರಿದಾಗ ನಮ್ಮ ಮನವಿ ಮೇರೆಗೆ ನ್ಯಾಯಾಲಯ ತನ್ನ ವಿವೇಚನೆಯನ್ನು ಬಳಸಿ ಪಾಟಿ ಸವಾಲು ನಡೆಸೋಕೆ ಅನುಮತಿ ನೀಡಬೇಕಿತ್ತು. ಆದರೆ ನಮ್ಮ ಮನವಿಯನ್ನು ಸೆಷನ್ಸ್ ನ್ಯಾಯಾಲಯ ತಳ್ಳಿ ಹಾಕಿದೆ ಅಂತ ಹೇಳಿದರು. ನಾನು ಆಗಲೇ ಹೇಳ್ದಂಗೆ ಅವರನ್ನು ವಿಚಾರಣೆ ಕರೆದಾಗ ಅವ್ರು ಏನಾಗಿತ್ತು, ಮಗನನ್ನು ಹೆಂಗೆ ಕಿಡ್ನ್ಯಾಪ್ ಮಾಡಿದ್ರು, ಹೆಂಗೆ ಕೊಂದ್ರು, ಜೊತೆಗೆ ಅವರ ಫಿನಾನ್ಷಿಯಲ್ ಸ್ಟೇಬಲ್ ಹೆಂಗಿದ್ದಾರೆ, ಅವರ ಮಗನ ಹೆಂಡತಿ, ಮಗನಿಗೆ ಮಗು ಆಗಿದೆ, ಈ ಎಲ್ಲ ಆಯಾಮದಲ್ಲಿ ಕೂಡ ಮಾತಾಡಬೇಕಿತ್ತು. ಆದರೆ ಅವರು ಅಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡುವಾಗ ಗೊಂದಲದಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಡ್ತಾರೆ. ಇದು ದರ್ಶನ್ಗೆ ಬಹಳ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಈಗ ಈ ಕುರಿತಂತೆ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ತಕರಾರು ಅರ್ಜಿ ಏನಿದೆ ಅದನ್ನು ಸಿಟಿ ಸಿವಿಲ್ ಕೋರ್ಟ್ಗೆ 57ನೇ ನ್ಯಾಯಾಲಯ 2026ರ ಜನವರಿ 17ರಂದು ತಿರಸ್ಕರಿಸಿತ್ತು. ಹಾಗಾಗಿ ನೀವು ಆವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಇವಾಗ ದರ್ಶನ್ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತೀರಾ ಅಂತ ಹೇಳಿಬಿಟ್ಟು ನ್ಯಾಯಾಲಯ ಅದನ್ನು ತಿರಸ್ಕರಿಸುತ್ತೆ ಜನವರಿ 17ರಂದು. ಹೀಗಾಗಿ ವಿಚಾರಣಾ ನ್ಯಾಯಾಲಯದಿಂದ ಆದೇಶವನ್ನು ರದ್ದುಪಡಿಸಿ ರತ್ನಪ್ರಭಾ ಅವರನ್ನ ಪಾಟಿ ಸವಾಲಿಗೆ ಒಳಪಡಿಸೋಕೆ ಅನುಮತಿ ನೀಡಿ ಆದೇಶಿಸಬೇಕು ಅಂತ ಹೇಳಿ ವಾಪಸ್ ಅರ್ಜಿಯನ್ನ ಕೋರಿದ್ದಾರೆ.